छत्रपति श्री रामचंद्र की जय. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡುತ್ತಾ ಉತ್ತರಾದಿ ಮಠ ಮುಲುಂದ್ 2024 ಚಾತುರ್ಮಾಸ್ಯ ಕಾರ್ಯಕ್ರಮದ ಅಂಗವಾಗಿ ಸಾಕಷ್ಟು ಭಕ್ತರು ಇಲ್ಲಿ ಸೇರಿದ್ದಾರೆ. ಶ್ರೀ ಸತ್ಯಾತ್ಮತೀರ್ಥರ ವಾಣಿ, ಅದ್ಭುತ ಶ್ರೀರಾಮದೇವರ ಪೂಜೆ, ಪ್ರಸಾದ ಹಾಗೂ ಜನಗಳಿಗೆ ಆಧ್ಯಾತ್ಮಿಕ ಬಗ್ಗೆ ಚಿಂತನೆ. Please subscribe to my channel ಶ್ರೀ ಗೋಪಾಲ್ ಕುಲಕರ್ಣಿ. ಶ್ರೀಮಠದಲ್ಲಿ ಗೋಶಾಲೆ ಇದೆ. ತುಂಬ ಸುಂದರವಾದ ಗೋಗಳು, ಅವಕ್ಕೆ ಬೇಕಾಗಿರುವಂಥ ಆಹಾರ ಪದಾರ್ಥ ಇಟ್ಟಿದ್ದಾರೆ. ಪಕ್ಕದಲ್ಲೇ ಗಾರ್ಡನ್ನು, ಸಾಕಷ್ಟು ಜನ ಬಂದಿರುವಂಥ ಜನರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶ್ರೀಮಠದಲ್ಲಿ ಚಾತುರ್ಮಾಸ್ಯದ ಅಂಗವಾಗಿ ಸತ್ಯಧ್ಯಾನ ವಿದ್ಯಾಪೀಠ ನೋಡಿ ವೀಕ್ಷಕರಿಗೆ, ನೀವು ನೋಡ್ತಾ ಇದ್ದೀರ, ಒಂದೇ ಸಮಯದಲ್ಲಿ ಬಂದಿರುವಂತಹ ಸಾಕಷ್ಟು ಜನರಿಗೆ ಅನ್ನಪ್ರಸಾದ, ಶ್ರೀರಾಮದೇವರ ಪ್ರಸಾದ ಹಾಗೂ ತರತರಹದ ಕಾರ್ಯಕ್ರಮಗಳು, ಭಜನೆ ನೀವು ನೋಡ್ತಾ ಇದ್ದೀರಿ. ಉಪನ್ಯಾಸ ಕಾರ್ಯಕ್ರಮ ಬಂದಿರುವಂತಹ ಪಂಡಿತರಿಗೆ ಮತ್ತು ಸಾಮಾನ್ಯ ಜನರಿಗೆ ಒಳ್ಳೆಯ ಸಂದೇಶ ಶ್ರೀ ಸ್ವಾಮೀಜಿ ಅವರಿಂದ. ಅನೇಕ ಭಗವದ್ಭಕ್ತರು ಚಾತುರ್ಮಾಸ್ಯದಲ್ಲಿ ಭಾಗವತದ ಸಂದೇಶ, ಮಹಾಭಾರತದ ಸಂದೇಶ, ಬೆಳಗ್ಗೆ ಪ್ರೋಷ್ಠಪದಿ ಆಚಾರ್ಯರು ಅತ್ಯಂತ ವಿಸ್ತೃತವಾಗಿ ಎಲ್ಲರಿಗೂ ತಿಳಿಯುವಂತೆ ಪ್ರಮೇಯ ಗರ್ಭಿತವಾಗಿ ಹೇಳುವಂತಹ ಪ್ರೋಷ್ಠಪದಿ ಪ್ರವಚನವನ್ನು ಕೇಳ್ತಾ ಇದ್ದೀವಿ. ಅದಲ್ಲದೆ ಅನೇಕ ತತ್ವಗಳ ವಿಷಯದಲ್ಲಿಯೂ ಆಚಾರ್ಯರು ಪ್ರವಚನವನ್ನು ಮಾಡಿದ್ದನ್ನು ಸಾಕಷ್ಟು ಜನ ಕೇಳಿದ್ದೀರಿ. ಕೆಲವು ಈಗ ಊರಿಂದ ಬಂದು ಸ್ವಚ್ಛವಾದ ಗೋವಿನ ಹಾಲಿಂದಲೇ ಶ್ರೀ ವೆಂಕಟರಮಣನಿಗೆ ಅಭಿಷೇಕ, ಹಾಲಿನ ಅಭಿಷೇಕ ದಿನವೂ ಜರುಗುತ್ತದೆ ಶ್ರೀಮಠದಲ್ಲಿ. ತಾವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಒಂದೇ ಸಮಯದಲ್ಲಿ ಸಾವಿರಾರು ಜನರಿಗೆ ಭೋಜನದ ವ್ಯವಸ್ಥೆ ಪದ್ಧತಿಯಲ್ಲಿ ಬಾಳೆಯಲ್ಲಿ ಚಟ್ನಿ, ಕೋಸಂಬರಿ, ಬೇಕಾಗಿರುವಂತಹ ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೀವಿ ನಾವು ಸೈನ್ಸಲ್ಲಿ, ಕಂಪ್ಲೀಟ್ ಫುಡ್, ಆಲ್ ದ ನ್ಯೂಟ್ರಿಯೆಂಟ್ಸ್, ಸೌತ್ ಇಂಡಿಯನ್ ಸ್ಪೆಷಲಿ ಸನಾತನಿ ಆಹಾರ ಪದ್ಧತಿ ತುಂಬ ಒಳ್ಳೆಯ ಪದ್ಧತಿ. ಕೆಳಗಡೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾದ ಪದಾರ್ಥಗಳನ್ನು ಶ್ರೀರಾಮದೇವರನ್ನು ನೆನೆಯುತ್ತಾ ಸೇವಿಸುವುದೇ ಒಂದು ಆನಂದ. ಓಂ ನಮೋ ನಾರಾಯಣಾಯ. ಜೈ ಉತ್ತರಾದಿ.